ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ವದ ಯೂಟ್ಯೂಬ್ ಚಾನೆಲ್. ಅಪ್ಪನು ಬಂದಿದ್ದಾನೆ. ಇಲ್ಲಿ ಪೋಲಾರ್ ಬಿಯರ್ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದೀವಿ. ಅಣ್ಣ ಹೋಗ್ತಾ ಇದ್ದಾನೆ. ಐಸ್ ಕ್ರೀಮ್ ನೋಡಿ ಇಲ್ಲಿದೆ. ಆ್ಯಂಡ್ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ಕ್ರಿಸ್ಮಸ್ ಹಾಲಿಡೇಸ್ಗೆ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ಶಿವಪುರ್ ಮನೆಗೆ. ರಾಧುರಮ್ಮನೆಲ್ಲ ನೆನ್ನೆನೇ ಹೋಗಿದ್ದಾರೆ. ಆ್ಯಂಡ್ ಇವತ್ತು ನಾನು ಹೋಗ್ತಾ ಇದ್ದೀನಿ. ಕ್ರಿಸ್ಮಸ್ಗೆ 4 days ಹಾಲಿಡೇಸ್ ಇದೆ. ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಈಗ ನೋಡಿ ಅಪ್ಪು ಹಿಂಗೆ ಹೋಗ್ತಾರೆ, ನಾವು ಮುಂದೆ ಹೋಗ್ತೀವಿ ಅಷ್ಟೇ. ಹೌದಾ? ಆ್ಯಂಡ್ ಇವಾಗ ನಾವು ಹೋಗ್ಬೇಕು. ಆಲ್ರೆಡಿ 1:15 ಆಗಿದೆ ಟೈಮು. ಮನೆ ಹತ್ರ ಬಂದಿದ್ದೀವಿ. ಬನ್ನಿ, ಎಲ್ಲ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮಾಡ್ತಾ ಇದ್ದೀನಿ, ಸ್ವಲ್ಪ ನೀಟಾಗಿ ಹಾಕಿ ಕುತ್ಕೊಳ್ಳ್ರಪ್ಪ. ಹಾಕೋದಿಲ್ಲ ಅಲ್ಲಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಈಗ ಇಲ್ಲಿ ಮೈಲೋಗೆ ಎಗ್ ರೈಸ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಮ್ಮ ಅಕ್ಕ ನಮ್ಗೆಲ್ಲರಿಗೂ ಕುರ್ಕುರೆ ಮಸಾಲ ಮಾಡ್ಕೊಡ್ತಾ ಇದ್ದಾಳೆ. ಸೊ ಅದ್ರ ರೆಸಿಪಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ಈಗ ಮೈಲೋಗೆ ನೋಡಿ ಗೈಸ್, ಕುರ್ಕುರೆ ಇನ್ಸ್ಟಾ ಮಾಡೋದು ತರಿಸಿರೋದ, ಇನ್ಸ್ಟಾ ಮಾಡೋದು ತರಿಸಿರೋದು. ನೋಡಿ ಗೈಸ್, ಎಗ್ ರೈಸ್ ಮಾಡಿದ್ದೀನಿ. ಇವನು ಇಲ್ಲೇ ಕೂತಾನೆ. ಚಿನ್ನಮ್ಮ, ಚಿನ್ನ ತಾಳೆ ಬಂಗಾರಿ ನೋಡಿ ಕೊಡ್ತೀನಿ. ಬಿಸಿ ಐತಿ. ಬಿಸಿ ಇದೆ ಬಿಸಿ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಇದನ್ನ ಈ ತರ ಹಿಂಗೆ ಪುಡಿ ಮಾಡಿಕೊಂಡು ಅದನ್ನ ಹಿಂಗೆ ಆ್ಯಡ್ ಮಾಡೋದು ಅಷ್ಟೇ ಗೈಸ್. ಇವರಂತೂ ಇಲ್ಲಿ ಪುಗುಟಿಗಳು ಹೊಡ್ಕೊಂಡು ಕೂತವ್ರೆ. ಹಾಯ್, ಏನ್ ಬೆಳ್ಳ ಕಾಣಿಸ್ತಾ ಇದ್ಯಾ? ರಮಣ್ ಆಟಾಡ್ಕೊಂಬಂದ್ರ ಪಾರ್ಕಲ್ಲಿ? ಅದಕ್ಕೆ ಆಟಾಡ್ಕೊಂಬಂದ್ರ? ನಮ್ಮ ಶಕ್ಕು ರಾಧಾರಮಣ್ಣ ಪಾರ್ಕಿಗೆ ಕರ್ಕೊಂಡೋಗಿ ವಾಕಿಂಗ್ ಮಾಡ್ಕೊಂಡ್ ಬಂದ್ರು. ಅಡ್ಡ ಬರ್ಬೇಡ ರಾಮ್. ಅಷ್ಟರಲ್ಲಿ ನಮ್ಮ ಅಕ್ಕ ಇದನ್ನೆಲ್ಲ ರೆಡಿ ಮಾಡಿದ್ದಾಳೆ. ಹಾಯ್, ಚೆನ್ನಾಗಿದ್ದೀರಾ? ನಾನು ಅವಾಗಲೇ ಬಂದೆ. ಥ್ಯಾಂಕ್ ಯು. ಬಿಸಿನೀರು ಕುಡಿತಾ ಇದ್ದೀರಾ? ನಾರ್ಮಲ್ ನೀರನ್ನ? ಎಲ್ಲ ತಿಂತಾ ಇದ್ದೀವಿ. ಚೆನ್ನಾಗಿದ್ಯಾ? ಚಿನ್ನಿ ಎಲ್ಲಿ ಏನಾಯ್ತಮ್ಮ? ಬಾಲು ಆಯ್ತಾ? ಬಾಲು ಉಳ್ಕೊಡ ನೀರು ತೆಕ್ಕೊಡ್ತೀನಿ. ಬಾಲ್ ಕೆಳಗಡೆ ಹೋಗೈತೆ ನೋಡಿ ಗೈಸ್, ಹೆಂಗ್ ಹುಡುಕ್ತಾನೆ ಅವನದನ್ನ. ಎಲ್ಲಾಯ್ತಮ್ಮ? ಬೆಜ್ಜಲ್ ದುಡ್ಡಿತ್ತು. ಕೂತಿದ್ದಾನೆ. ಏನ್ ಮಾಡಿದೆ? ನಾವಿಲ್ಲೆಲ್ಲ ತಿಂತಾ ಇದೀವಿ. ಬಟ್ಟೆ ಗೈಸ್, ಈಗ ಟೈಮ್ ಬಂದು 7:30 ಆಗಿದೆ. ಇವಾಗ ನಾವೆಲ್ಲ ರೆಡಿಯಾಗಿ, ನಾವೆಲ್ಲ ಅಂದರೆ ನಾನು ನಮ್ಮ ಅಕ್ಕ ಇಬ್ಬರೇ ರೆಡಿಯಾಗಿ
ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ನೋಡಿ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ಅವಳು ಪೂಜೆ ಮಾಡಿದ ತಕ್ಷಣ ಬಿಡೋದೆ ಗೈಸ್. 7:30 ಟೈಮ್, ಈಗ 8ಗೆಲ್ಲ ಬಿಡ್ತೀವಿ. ನೋಡಿ ಗೈಸ್, ಅಷ್ಟೇ ಕುಂಕುಮ ತಾಳಿಗೆ ಇಕ್ಕೊಂಡಷ್ಟು ದೊಡ್ಡೊಳಗ್ಬಿಟ್ಟಾಳೆ ನಮ್ಮ ಅಕ್ಕ. ಗೈಸ್ ನಮ್ಮ ಮೈಲಾಗಂತೂ ನಮ್ಮ ಅಕ್ಕ ಬಂದರೆ ಫುಲ್ ಖುಷಿ ನೋಡಿ. ಇವಾಗ ಅವಳ ಪಕ್ಕ ದೇವ್ರ ಮನೇಲೇ ಕೂತ್ಕೊಂಡವನೇ ಇವಾಗ ನನಗೆ ಗುರು ಅಂತ ಇಲ್ಲ ಯಾಕೋ. ಈಗ ನಾನು ಈ ಥರ ರೆಡಿಯಾಗಿದ್ದೀನಿ. ಈಗ ಹೋಗ್ತಾ ಇದ್ದೀವಿ, ಪೂಜೆ ಎಲ್ಲ ಆಯ್ತಾ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಯಾರು ಎದ್ದಿಲ್ಲ ಅನ್ಸುತ್ತೆ ಮೇಲೆ. ಹೋಗೋಷ್ಟರಲ್ಲಿ ಎಲ್ಲ ಎದ್ದಿರ್ತಾರೆ. ಬಾ ನನಗೆ ಗೈಸಿಲ್ಲ, ನಾನೇ ನಿಂತಿದ್ದೀನಿ ಅಲ್ಲಿ. ನಾನೇ ನೋಡಿ ಗೈಸ್, ನಾನು ಎಷ್ಟು ಚೆನ್ನಾಗಿ ಲೈಟೆಲ್ಲ ಚೇಂಜ್ ಆಗ್ತೀನಿ ನೋಡಿ, ಎಷ್ಟು ಚೆನ್ನಾಗಿದ್ದೀನಿ ನಾನು. ನಮ್ಮ ದೊಡ್ಡಮ್ಮ ಬರ್ತಾ ಇದ್ದಾರೆ. ಆಫ್ ಮಾಡು. ಬಾಯ್ ಬಾಯ್ ಬೇಬಿ. ಹೋಗ್ತಾ ಇದ್ದೀವಿ ಗೈಸ್ ಈಗ ಗಾಡೀಲಿ. ಬನ್ನಿ ಹೋಗೋಣ. ನಮ್ಮ ದೊಡ್ಡಪುರನೇ ಬೆಸ್ಟ್ ಅಲ್ಲ. ಕೀ ಕೈಯಲ್ಲಿ ಇಟ್ಕೊಂಡಿದ್ಯಲ್ಲ, ಮನೆದೇನು ಬೇಡಪ್ಪ. ಒಂದು ಕ್ವಶನ್ನು, ನಮ್ಮ ದೊಡ್ಡಬಳ್ಳಾಪುರನೇ ಬೆಸ್ಟ್ ತಾನೆ? 2000 years. 1ನೇ ತಾರೀಕಿನಿಂದ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಂಪಲ್ಸರಿ ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಧರಿಸಿದ್ರೆ ನಾವು ಅವ್ರ ಕ್ರಮ ಮಾಡ್ತೀವಿ. ಯಾಕೆ ಅಲ್ಲ, ಈ ಬೆಂಗಳೂರಲ್ಲಿ ಗೈಸ್ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು. ಹೆಲ್ಮೆಟ್ ಹಾಕಿ ಎಷ್ಟು ಇವ್ರದ್ದು ಫೈನು ಎಷ್ಟು ಗೊತ್ತಾ ಗೈಸ್? ಫೈನು ಹೆಲ್ಮೆಟ್ ಕೈಯಲ್ಲೇ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಹಾಕಿರಲ್ಲ, ಅದೇ ಫೈನು. ಎಷ್ಟು ಬಿದ್ದಿರ್ತೈತೆ ಗೊತ್ತಾ? ಮೂರು ಜನನೂ ಕೈಯಲ್ಲಿ ಹೆಲ್ಮೆಟ್ ಇರುತ್ತೆ. ಎಷ್ಟು ಬಿದ್ದೈತೆ ಗೊತ್ತಾ? ಅಯ್ಯೋ, ನಾವು ನೋಡಿ ನಗ್ತೀವಿ. ನಂಗೊಂದು ಚಪ್ಪಲಿ ಬಿಡು ಆಯ್ತು. ಅರ್ಷಿತಾ, ಅದೊಂದು ರೀಲ್ಸ್ ಐತಲ್ಲ ಅರ್ಷಿತಾ, ಹಿಂದೆ ಅಕ್ಕನ ಹಿಂದೆ ಕುತ್ಕೊಂಡು ಅದೇ 108ಗೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಕೊಂಡು ನಾನು ಡೈಲ್ ಮಾಡ್ಕೊಂಡು ಇಟ್ಕೊಂಡಿರೋದು. ನಿನ್ನ ಜೊತೆ ಹೋಗ್ಬೇಕಾದ್ರೆ ಹಂಗೆ ಇಟ್ಕೊಬೇಕಾ? ಯಾರೋ ಬಾವೆ ಶಿವ. ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ನನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬತ್ತಾಳೆ. ಇವಾಗ ನಾವಿನ್ನ ಬಾವವ್ರ ಮನೆಗೆ ಹೋಗಿ ಬಾವ ಜೊತೆ ಹೋಗೋದಲ್ಲ. ಹೆಲ್ಮೆಟ್ ಹಾಂ, ಬಾವನ ಗಾಡಿಯಲ್ಲಿ. ಹಾಯ್ ನೋಡಿ, ಶೆಕೋ 2nd ಫ್ಲೋರ್, ಪಪ್ಪ 1st ಫ್ಲೋರ್, ನಾವು ಗ್ರೌಂಡ್ ಫ್ಲೋರ್. ಈಗ ನಾವು ನಮ್ಮ ಅಕ್ಕ ಬಾವ ಮನೆಗೆ ಬಂದಿದ್ದೀವಿ. ಅಂದಿಲ್ಲಿಂದ ಈಗ ಬಾವನ ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಈಗ. ಈಗ ನಾವು ಇಲ್ಲಿ ಟಿಫನ್ ತಿನ್ನೋಕೆ ಬಂದಿದ್ದೀವಿ. ಹೋಟ್ಲ್ ಹೆಸರೇನು? ರೇಖಾ ಗೋವಿಂದಮ್ ಕೆಫೆ ಬಂದಿದ್ದೀವಿ ಟಿಫನ್ ತಿನ್ನೋದಕ್ಕೆ. ಇಲ್ಲಿ ನಮ್ಮ ಅಕ್ಕ ಪ್ರತಿ ವಾರ ಬಂದಿಲ್ಲ, ಪ್ರತಿ ವಾರ ಅಲ್ಲ, ಅದೇ ಬಂದಾಗಿಲ್ಲ. ಗೈಸ್ ಈಗ ನಾನು ಮತ್ತೆ ಹತ್ತು ದೋಸೆ ತೊಗೊಂಡಿದ್ದೀವಿ. ಬಾಬು ಮನೆಗೆ ತಿಂತೀನಿ ಅಂತ ತೊಗೊಂಡಿಲ್ಲ. ಹಾಂ ತಗೋ. ದೋಸೆ ತಿನ್ಕೊಂಡು ಗೈಸ್ ಟಿಫನ್ ತಿನ್ಕೊಂಡು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಎಲ್ಲ ಬಂದಿದ್ದೀವಿ. ಸೊ ಇಲ್ಲಿಂದ ಇವಾಗ ಮತ್ತೆ ಹೊರಡಬೇಕು.
ಸೊ ಹೊರಡೋಣ ಗೈಸ್ ಈಗ ಗೈಸ್ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದೀವಿ. ನಾನು ಮತ್ತೆ ನಮ್ಮ ಅಕ್ಕ ತೋರಿಸ್ತೀನಿ ನೋಡಿ. ಅಯ್ಯೋ ನನ್ನ ಕೈಯೇ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ಸೊ ಗೈಸ್ ಈಗ ಏನಂತಂದರೆ ನಾನು ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಅವರಿಬ್ರು ಪಾದ ತೊಳಿತಾ ಇದ್ದಾರೆ. ಸೊ ನೋಡಿಸ್ತೀನಿ ಬನ್ನಿ ಗೈಸ್, ಬನ್ನಿ. ಆ್ಯಂಡ್ ನಿಮ್ಗೆ ದೋಸೆ ಇಲ್ಲ ಅಲ್ಲ, ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ದಾರೆ. ಬೆಳಗ್ಗೆ ಮಾಡಿದ್ದು ಖಾಲಿಯಾಗಿದೆ, ನಾನು ದೋಸೆ ಇರಲಿಲ್ಲ ಅಷ್ಟೇ ಗೈಸ್. ಲೈಟ್ ಆಫ್ ಮಾಡ್ಕೊಂಡು ಆಚೆ ಹೋಗಿ ನನಗೆ ಆಚೆ ಮಾಡ್ತಾ ಇರೋದು. ನಮ್ಮ ಮುಳ್ಳೂರು ಇಲ್ಲಿ ಒಬ್ಬನೇ ಆಟಾಡ್ತಾನೆ ನೋಡಿ ಹೆಂಗಂತಾನೆ. ವಾವ್ ವಾವ್ ಹಿಂಗೆ ಚಿಕ್ಕ ಹೋಗೋ ನೋಡಿ. ಇಲ್ಲಿ ಒಬ್ಬರು ಸ್ಟ್ರಿಕ್ಟಾಗಿ ಪಾದ ತೊಳಿತಾ ಇದ್ದಾರೆ. ಮದುವೆ ಆಗಿ ಅಭ್ಯಾಸ ಆಗಿದೆ. ಇವರು ಫೋನ್ ನೋಡ್ಕೊಂಡು ಬ್ಯಾಚುಲರು. ಇವರು ನಾಳೆ ಟ್ರಿಪ್ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ನು ನೋಡಿ ಗಾಯ್ಸ್. ಎಷ್ಟು ಪಾತ್ರ ಇದೆ, ಎಷ್ಟೊಂದು ತೊಳಿತಾರೆ. ಎಷ್ಟು ಸಂಬಳ ಕೊಡಬೇಕು ಮೇಡಮ್? ನಿಮ್ಮ ಟ್ರಿಪ್ಪಿಗೆ ಎಷ್ಟು ಬೇಕು? ಪಾತ್ರೆ ನೀಟಾಗಿ ತೊಳಿರಿ. ನನಗೆ ಇದು ಅಂದರೆ ಭಯ, ಹೆಂಗೆ ಇಕ್ಸ್ತೀನಿ ನೋಡ್ರಿ ಭಯ. ನಡಿ ಹೆಂಗೆ ಭಯ ಇಕ್ಸಿದ್ದು? ರಾಧು ನಮ್ಮ ಪಾರ್ಕಾಗೆ ಕಾಯ್ತಾ ಇದ್ದೀರಾ? ಆಚೆ ಕಡೆ ಮಮ್ಮಿ ಅಶು ಬಂದೇ ಇಲ್ಲ. ಮಮ್ಮಿ ಅಶು ಬಂದಿಲ್ಲ, ನಾನು ಪಾರ್ಕಾಗೆ ಇದ್ದೀನಿ. ಹ್ಞೂ ಆಯ್ತು ಅಶು. ಎಲ್ಲಿದ್ದೀರಾ? ಹಾಯ್ ಪೆರುವನ್ನು. ಹಾಯ್ ಪೆರು, ಫ್ರಾಂಕ್. ಮೊಟ್ಟೆ ಹೆಂಗಿತ್ತು ಪ್ರ್ಯಾಂಕ್? ಹೆಂಗನ್ಸ್ತು? ಹೌದಾ? ಬ್ಲಾಗಿಗೆ ಹಾಯ್ ಹೇಳು. ನಾನು ಮಂಗಳೂರಲ್ಲಿ ಇದ್ದೀನಿ, ಹಿಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಹಾಂ ಹಾಂ ಹಾಂ. ಇವಾಗ ನಿನ್ನ ನಂಬರ್ನ ಲೀಕ್ ಮಾಡೋಣ ಅನ್ಕೊಂಡಿದೀವಿ. ಇನ್ನೊಂದು ಫೋನಲ್ಲಿ ಕಾಣಿಸ್ತಿದೆ ನಂಬರು. ಏನು ಮಾಡೋಣ? ಹಾಂ ಆಯಿತು ಸರಿ, ಆಮೇಲೆ ಮಾಡ್ತೀವಿ. ಬಾಯ್. ಏನು ಮಾಡ್ತಾ ಇದ್ದೀರಾ ಶಕು? ಶಾವ್ಗೆ ಅಲ್ಲಿದೆಯಾ? ಜಾಮೂನು ಇದ್ರಾದ್ರೆ ಮಂಗಾಲು. ಇದು ಹಸುಗೆನ ಕಷಾಯ ಮಾಡ್ತಾ ಇದ್ದತ್ತೆ. ಇದು ಶಾವ್ಗೆ ಮಾಡಿದ್ದಾರೆ. ಶಾವಿಗೆ ಇದು ಕಾಲು ಶಾವ್ಗೆ ಕಾಲು. ಶಾವಿಗೆ ಕಾಲು. ಏನಕ್ಕೆ ಇಷ್ಟೊಂದೆಲ್ಲ ಮಾಡಿದ್ದೀರಾ? ಶಶಾಂಕರ್ ಬರ್ತಾರಲ್ಲ, ನಾಳಿಕ್ಕೆ ಬೇರೆ ಮೀನು. ನಾಳೆ ಮೇನು, ಇವಾಗ ಸ್ವೀಟ್. ನಮ್ಗೆ ನೀವೆಲ್ಲ ಇದ್ದೀರಲ್ಲ? ನಾವೆಲ್ಲ ಇದ್ದೀವಿ. ಅತ್ತೆ ಬಂದಿರ್ತಲ್ಲ, ಅತ್ತೆನೂ ಬಂದಿದ್ದಾರೆ ಗೈಸ್. ಅದಕ್ಕೆ ನಾಳೆ ಶಶಿ ಎಲ್ಲ ಬರ್ತಾರೆ. ಸೊ ಅದನ್ನೆಲ್ಲ ವಾಕ್ ಮಾಡ್ತೀವಿ ಅಷ್ಟೇ ಗೈಸ್. ಈಗ ಪ್ರೇರು ಇಲ್ಲ, ಪ್ರೇರು ಒಬ್ಳು ಮಿಸ್ಸಿಂಗು ಅಷ್ಟೇ ಗೈಸ್. ಒಬ್ಳು ಮಿಸ್ಸಿಂಗ್. ಬಿಡ್ರಿ ಚೆನ್ನಾಗಿ ತಿಂಡಿ ಗೊತ್ತಾಗ ಎಲ್ಲ ಬರ್ತವೆ, ಒಳ್ಳೆ ಎಫೆಕ್ಟ್ ಬರ್ತದೆ. ಶ್ರುತ ಅವರೇ ಏನು ಮಾಡ್ತಾ ಇದ್ದೀರಾ? ಗೈಸ್ ಈಗ ಕೆಲಸ ಮಾಡಕ್ಕೆ ಕೂತಿದ್ದಾರೆ. ಎಲ್ಲ ಬಿರಿಯಾನಿ ನಮ್ಮ ಬಾಬನೇ ಗೈಸ್ ಮಾಡಿರೋದು. ಆಮೇಲೆ ಈಗ ಇಲ್ಲಿ ಸೌತೆಕಾಯಿ ಮಾಡ್ತಾ ಇದ್ದಾರೆ, ಇಲ್ಲಿ ಶಾಪ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ್ದು ಏನೇನು ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಇದೇನು ಮಗ ಇದು? ಗೈಸ್ ಈಗ ಸಲಾಡ್ನ ರೆಡಿ ಮಾಡ್ತಾ ಇದ್ದೀವಿ. ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಗೈಸ್ ಇದು ಚಿಕನ್ ಬಿರಿಯಾನಿ. ರೆಡ್ ಚಿಕನ್, ಇದು ರೆಡ್ ಚಿಕನ್ನು.
ಆಮೇಲೆ ಅದು ಚಾಪ್ಸಾ ಚಿಕನ್ ಫ್ರೈ ಗ್ರೀನ್ ಚಿಕನ್ ಚಾಪ್ಸ್ ಬ್ಲೆಡ್ ಫ್ರೈ ಸಲಾಡು ಎಕ್ಸ್ಟ್ರಾ ಸಲಾಡು ಜಾಮೂನು ಮತ್ತು ಮಟನ್ ಚಾಪ್ಸ್ ಎಲ್ಲ ಎಷ್ಟು ತೋರಿಸ್ಬೇಕಾಗಿ ಸಲಾಡ್ ಇಲ್ಲ ರಸಮ್ ಇದು ಮೊಟ್ಟೆ ಇದು ವಿಷ್ಣುದ ಡೆಕೋರೇಷನ್ ಮಾಡಿರೋ ಸಲಾಡ್ ಅಷ್ಟೇ ಗೈಸ್ ಸದ್ಯಕ್ಕೆ ಹಾಂ ಅಷ್ಟೇ ಗೈಸ್ ಇಷ್ಟೆಲ್ಲ ನಾನೇ ಮಾಡಿರೋದು ಇದೆಲ್ಲ ಕ್ರೆಡಿಟ್ಸ್ ನನಗೆ ಬರಬೇಕು